ಬೇಸಿಗೆ ಆದ್ಮೇಲೆ ನೀರಿನ ಸಮಸ್ಯೆ ಮತ್ತೆ ಮಳೆ ಆಗ್ಲೇ ಸ್ವಲ್ಪ ಅರ್ಲಿ ಮಾನ್ಸೂನ್ ಎಫೆಕ್ಟ್ ಇದೆ. ಬಟ್ ಮಳೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಕೂಡ ಇದೆ. ಇದನ್ನ ಮೊನ್ನೆ ಐ ಥಿಂಕ್ 16ನೇ ತಾರೀಕು ಅನ್ಸುತ್ತೆ, ನನಗೆ ಡೇಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಸಿಇಒ DC ಅವರ ಮೀಟಿಂಗ್ ನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲಾ ಉಸ್ತುವಾರಿ ಸಚಿವರು ಜೊತೆಗೂಡಿ ಎಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು, ಯಾಕಂದ್ರೆ ಒಬ್ಬೊಬ್ರು ಸೆಕ್ರೆಟರಿ ಕೂಡ ಒಂದೊಂದು ಜಿಲ್ಲೆಗೆ ಇರ್ತಾರೆ, ಅವ್ರ ಜೊತೆಗೆ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ದೊಡ್ಡ ಒಂದು ಇದನ್ನು ಮಾಡಿದ್ರು. ಮೊನ್ನೆ ಅಂದ್ರೆ ಲಾಸ್ಟ್ ಥರ್ಸ್ಡೇ, ಗುರುವಾರ ಅವತ್ತೇ ಬೆಳಗ್ಗೆ ಇದಿತ್ತು ಮತ್ತು ಮಧ್ಯಾಹ್ನದ ಮೇಲೆ ಸಾಯಂಕಾಲ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅವತ್ತಿನ ದಿವಸ ನಾವೆಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ತೊಂದರೆಗಳಿದ್ದಾವೆ, ನೀರಿಂದು ಎಷ್ಟು ಕಡೆಗೆ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದ್ದಾರೆ, ಮತ್ತೆ ಏನೇನಾಗುತ್ತೆ, ಪ್ರೈವೇಟ್ ಬೋರ್ವೆಲ್ಸ್ ತಗೋಬೇಕು ಅಂತ ರಿವ್ಯೂ ಎಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೂ ಕೂಡ ನಾನು ಸುಮಾರು 1 ತಿಂಗಳು ಮುಂಚೆ DC ಅವರ ಆಫೀಸಲ್ಲಿ SP ಅವರು ಮತ್ತೆ CEO ಅವರು ಮತ್ತೆ ಕನೆಕ್ಟೆಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ KB ಅವರು ಮತ್ತೆ ರೋಡ್ PRDL ಅವರು ಇರ್ಬೋದು, ಎಲ್ಲರೂ ಕೂಡ ಯಾರು ಕನೆಕ್ಟೆಡ್ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಮುಂಚೆನೆ ಮಾತಾಡಿದ್ದೆ. ಯಾಕಂದ್ರೆ ಮಳೆ ಮುನ್ಸೂಚನೆ ಇದ್ರೂ ಕೂಡ, ಮಳೆ ಬಂದ್ರೂ ಕೂಡ ಸ್ವಲ್ಪ ಹವಾಮಾನ ಯಾವ ರೀತಿ ತಗೊಳ್ತದೆ ಅಂತ ಹೇಳಿ ಎಲ್ಲೆಲ್ಲಿ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಬಂದಿದೆ ಅಂತ ಹೇಳಿ ತೋರಿಸುತ್ತೆ. ಆದ್ರೆ ಅದು ಮುಂದೆ ಉರಿತದ, ಅದು ಒಂದು ಪ್ರಶ್ನೆನೂ ಕೂಡ ಇರೋದ್ರಿಂದ ಮನೆ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ನಾವು ಕೂಡ ಮುಂಚೆ ಮಾಡಿದೀವಿ. ಮತ್ತೆ ನಾನು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮತ್ತೆ ತಹಸೀಲ್ದಾರ್ ಯಾರಿದ್ದಾರೆ ತಾಲೂಕು ಮಟ್ಟದಲ್ಲಿ ಅವ್ರ ಜೊತೆಗೆ ಮಾಹಿತಿ ತಗೊಂಡಿರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಆಸ್ ಆಫ್ ನೌ ನಮಗೆ ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಸಿಟಿಯಲ್ಲಿ ಮಾತ್ರ ಸುಮಾರು 20-30 ಕಡೆಗೆ ತೊಂದರೆ ಆಗಬಹುದು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಂಗೇನಾದ್ರು ಇದ್ದಾಗ ಅದನ್ನ ತುರ್ತಾಗಿ ಅವ್ರ ಅಕೌಂಟ್ ಅಲ್ಲಿ ಆಗ್ಲೇ ದುಡ್ಡು ಕೂಡ ಇದೆ, ಅದಕ್ಕೆ ಏನೇನು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವರ್ಗದಲ್ಲೇ ಸ್ವಲ್ಪ ಆಗಬಹುದು ಅಂತ ಕೂಡ ಬೇರೆ ಬೇರೆ ಕಡೆನೂ ಕೂಡ ಚಿಕ್ಕ ಮಟ್ಟದಿದೆ. ನಾನು ಅದು ಡೀಟೇಲ್ಸ್ ಅಷ್ಟು ವಿವರಣೆಗೆ ಹೋಗೋದಿಲ್ಲ. ಆದ್ರೆ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲೀನ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಬಿರುಗಾಳಿಯಲ್ಲಿ ಮನೆ ಹಾನಿ ಆದ್ರೆ ಮತ್ತೆ ಹಂಚುಗಳು ಹೋಗ್ತವೆ. ಇವತ್ತೆಲ್ಲ ನಾವು ಹೋದಾಗ ಹಂಚುಗಳು, ಮನೆ ಪಾಪ ಊಟ ಮಾಡ್ತಾ ಇದಾರೆ, ದಬಕ್ಕಂತ ಬಿದ್ದೋಗ್ಬಿಟ್ಟಿದೆ, ಯಾರು ಹೊರಗೂ ಬರಂಗಿಲ್ಲ, ಯಾಕಂದ್ರೆ ಮರಗಳು ಕಿತ್ಕೊಂಡು ಬಂದ್ಬಿಟ್ಟಿದ್ದಾರೆ. ರೋಡ್ ಆ ಕಡೆಯಿಂದ ಇರೋ ಮರ ಬಂದು ಈ ಕಡೆ ಹೊಡೆದು ಹಿಂದೆ ಹೋಗಿದೆ ಅಂದ್ರೆ ಯಾವ್ದು ಪ್ರಾಣ ಹಾನಿ ಆಗ್ಲಿಲ್ಲ, ಯಾರು ಇದಾಗಿಲ್ಲ. ಒಬ್ರಿಗೆ ಮಾತ್ರ ಲೇಟ್ ಬಿದ್ದಿತ್ತು, ಅವ್ರನ್ನೂ ಭೇಟಿ ಮಾಡಿ ಬಂದೆ. ಒಬ್ಬ ರೈತನಿಗೆ ಪಾಪ ಕೂಲಿ ಕೆಲಸ ಮಾಡ್ತಾನೆ, ಅವನಿಗೂ ಕೂಡ ತಲೆಗೆ ಏಟ್ ಬಿದ್ದಿತ್ತು. ಅಧಿಕಾರಿಗಳೆಲ್ಲ ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಕೂಡ ಏನ್ ಸಹಾಯ ಮಾಡಬೇಕು ಅವ್ರಿಗೆ ಹೋಗಿ ಮಾಡಿ ಬಂದಿರ್ತಕ್ಕಂಥದ್ದು ಒಂದ್ ಕಡೆ. ಅದಕ್ಕೆ ನಮ್ಗೆ ಮಾಹಿತಿಯನ್ನು ಕೂಡ ಇನ್ನೊಂದು KFD ಏನು ನಮ್ಮ ಕ್ಯಾಸ್ನೂರು ಫೀವರ್ ಡಿಸೀಸ್, ಅದು ನಮ್ಮ ಸೊರಬದಿಂದ ಸ್ಟಾರ್ಟ್ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಅದು ಕೂಡ ಸುಮಾರು 4 ಡೆತ್ ಆಗಿದೆ ಇವತ್ತಿವರೆಗೂ. ಹೊಸನಗರ 1, ಸಾಗರ, ತೀರ್ಥಹಳ್ಳಿಯಲ್ಲಿ 2 ಆಗಿರ್ತಕ್ಕಂಥ. ಸಾಗರ ಅಂದ್ರೆ ಒಂದು ನನ್ನ ಕ್ಷೇತ್ರಕ್ಕೂ ಕೂಡ ಬರ್ತದೆ. ಅದು ಕೊನೆಯದು ಇದು. ನಾನಲ್ಲಿ ಇವತ್ತು ಹೋಗಕ್ಕಾಗ್ಲಿಲ್ಲ, ಇನ್ನೊಂದು 2-3 ದಿವಸ ಬಿಟ್ಟು ನಾನಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಅವ್ರಿಗೆ ಏನೇನು ಹಾಸ್ಪಿಟ್ಲು 10 ಹಾಸಿಗೆಯನ್ನು ಅವ್ರಿಗೆ ಇಡಬೇಕಾಗ್ತದೆ, ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಅದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಟೋಟಲ್ ನಾನು ಹೇಳ್ಬಿಡ್ತೀನಿ, ಸುಮಾರು ಮೋಸ್ಟ್ಲಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಸುಮಾರು 104 ಪಾಸಿಟಿವ್ ಪ್ರಕರಣಗಳು ಬಂದಿದ್ದಾವೆ. 81 ಜನರು ಚಿಕಿತ್ಸೆಯನ್ನು ಪಡೆದು ಗುಣಮಟ್ಟ ಆಗಿದ್ದಾರೆ. 19 ಜನರು ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 4 ಜನರು ಇದರಿಂದ ತೀರ್ಕೊಂಡು ಹೋಗಿದ್ದಾರೆ. ಸುಮಾರು ಎಲ್ಲಾ ಕಡೆನೂ ಕೂಡ ಯಾಕಂದ್ರೆ ಯಾರಿಗಾರು ಜ್ವರ ಬಂದ ತಕ್ಷಣ ನಮಗೆ ಅದೇ ಬಂದಿದೆ ಅಂತ ಹೇಳಿ ಒಂದು ಭಾವನೆ ಆ ಕಡೆ ಪ್ರಾಂತ್ಯದಲ್ಲಿ ಸ್ವಲ್ಪ ಆಗ್ತದೆ. ಅದು ಅದಕ್ಕೆ ಅವರು ಸ್ವಲ್ಪ ತೀರ್ಥಹಳ್ಳಿ, ಶಿಕಾರಿಪುರ, ಭದ್ರಾವತಿ ಇಲ್ಲೆಲ್ಲದೂ ಕೂಡ, ಇವನ್ ಸೊರಬದಲ್ಲೂ ಕೂಡ 253 ಪರೀಕ್ಷೆ ಮಾಡಿಸಿದ್ದಾರೆ, 1 ಪಾಸಿಟಿವ್ ಇಲ್ಲ. ಭದ್ರಾವತಿಯಲ್ಲೂ 1 ಪಾಸಿಟಿವ್ ಇಲ್ಲ, 100 ಚಿಲ್ಲರೆ. ಶಿಕಾರಿಪುರದಲ್ಲೂ ಅಷ್ಟೇ 266. ತೀರ್ಥಹಳ್ಳಿಯಲ್ಲಿ 2451 ಮಾಡಿಸಿದ್ದಾರೆ, 54 ಪಾಸಿಟಿವ್. ಇದೆಲ್ಲ ನಿಮ್ಮ ಹತ್ರ ಇರ್ಬೇಕಲ್ಲ, ಇಲ್ವಾ? ಓಕೆ, ಇದೆಯಾ? ಓಕೆ, ನಾನು ಕೊಡಕ್ ಹೇಳ್ತೀನಿ ಬೇಕಾದ್ರೆ.
ಯಾರು? ಓಕೆ, ನಾನು ಇವಾಗ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ಹೇಳ್ತೀನಿ. ಡಿ ಸಿ ಅವರು ನಿಮಗಾಗ್ಲಿಲ್ಲ ಅಂದ್ರೆ ನೀವು ಬಿಸಿ ಇದ್ರೆ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ನ ಇದು ಮಾಹಿತಿಯನ್ನ ಮಾಧ್ಯಮದಲ್ಲಿ ಕೊಡ್ಬೇಕಾಗುತ್ತೆ. ಬಿಕಾಸ್ ನಿಮ್ಮ ಮೀಡಿಯಾ ಇಲ್ಲ ಅಂದ್ರೆ ಅಲ್ಲಿ ಅವೇರ್ನೆಸ್ ಬರೋದಿಲ್ಲ. ಇದು KFD ಅನ್ನೋದು ಆ ಟೈಮಿಗೆ ಬರ್ತದೆ, ಮತ್ತೆ ಹೋಗ್ಬಿಡ್ತದೆ, ಬರುತ್ತೆ ಹೋಗುತ್ತೆ. ಅದಕ್ಕೊಂದು ಏನು ಎಂತದದು ಏನಂತಿರೋದಕ್ಕೆ ಲಸಿಕೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಲ್ಲ ಎಲ್ಲೂ ಕಂಡುಹಿಡಿಯಕ್ ಆಗಿಲ್ಲ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ R&D ಅವರು. ನಾವು ಕೂಡ ಅದನ್ನ ಸೆಷನ್ ಅಲ್ಲೂ ಚರ್ಚೆ ಇಲ್ಲ, ಕಂಡು ಹಿಡಿದಿಲ್ಲ, ಆಗಬಹುದು ಟ್ರೈಲ್ ಅಂತ ಹೇಳಿ. ಬಟ್ ಅದನ್ನ ನಾನು ಮಾಹಿತಿಯನ್ನ ಬೇಕಾದ್ರೆ ಮತ್ತೆ ನಿಮಗೆ ವಿವರಣೆ ಕೊಡ್ತೀವಿ. ಅದನ್ನ ವಿಧಾನಸೌಧದಲ್ಲಿ ನಮ್ಮ ಇವರು ದಿನೇಶ್ ಗುಂಡೂರಾವ್ ಅವರು ಅವತ್ತು ನಾನು ಇದ್ದೆ ಅವತ್ತು. ಅದನ್ನ ಇನ್ನೂ ಕೂಡ ನಾವು AMC ಮೂಲಕನೂ ಕೂಡ ಅವರು ಮಾಡ್ತಾ ಇದ್ದಾರೆ. ನಾನು ಅದನ್ನ ಚರ್ಚೆ ಮಾಡ್ತೇನೆ, ಯಾಕಂದ್ರೆ 4 ಸಾವು ಆಗಿರೋದ್ರಿಂದ ಅವ್ರಿಗೂ ಕೂಡ ಮಾಹಿತಿ ಇದೆ. ಅವರು ಕೂಡ ಬಂದು ಹೋಗಿದ್ರು, ನಿಮಗೆ ಗೊತ್ತಿದೆ. ಸ್ವಲ್ಪ ದಿವಸದ ಹಿಂದೆ ಅವರು ಬಂದು ಅಲ್ಲಿ ಭೇಟಿ ಎಲ್ಲ ಕೊಟ್ಟು ಇದಕ್ಕೆಲ್ಲ ಹುಷಾರಾಗಿರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನೋ ಒಂದು ಲೋಷನ್ ಕೊಡ್ತಾರೆ. ನಾನು ಒಂದ್ಸತಿ ಹಚ್ಕೊಂಡು ಹೋಗಿದ್ದೆ ಅಲ್ಲಿ, ಎಲ್ಲಿ ಆ ಏರಿಯಾದಲ್ಲಿ, ಅದು ಎಂತದ್ದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದನ್ನ ಫೋಟೋ ಶೇರ್ ಮಾಡಕ್ ಹೇಳ್ಬಿಡ್ತೀನಿ. ಆಮೇಲೆ ಸಾಗರ ತಾಲೂಕಲ್ಲೂ ಕೂಡ 2640, ಅದರೊಳಗೆ 7 ಪಾಸಿಟಿವ್ ಆಗಿದ್ದಾವೆ. ಸೊ ಹೊಸನಗರದಲ್ಲಿ 1488, ಅದರೊಳಗೆ 37 ಪಾಸಿಟಿವ್ ಆಗಿದ್ದಾವೆ. ಸೊ ಅದನ್ನ ಸ್ವಲ್ಪ DH ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಗಮನ ತಗೊಳ್ಳಿ. DC ಅವ್ರಿಗೂ ಕೂಡ ಹೇಳಿದೀವಿ. ಮತ್ತೆ ಸ್ಟೇಟಿಗೆ ಹೇಳ್ತಾ ಇರ್ಬೇಕು ಇದ್ರ ಬಗ್ಗೆ, ಯಾಕೆಂದ್ರೆ ಅವ್ರು ಏನಾದ್ರು ವಿಚಾರಣೆ ಮಾಡ್ತಾರೆ ಅಂತ ಹೇಳಿದೀವಿ. ಅದನ್ನ ಸ್ಟ್ಯಾಂಡರ್ಡ್ ಆಗಿ ಏನ್ ಪ್ರೋಟೋಕಾಲ್ ಇದೆ ಅದನ್ನ ಮಾಡ್ಬೇಕಾಗುತ್ತೆ. ಬಟ್ ಇದನ್ನ ಏನಂದ್ರೆ ಶಾಶ್ವತವಾಗಿ ಇದು ಪರಿಹಾರ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ನಾವು ವ್ಯಾಕ್ಸಿನೇಷನ್ ತಯಾರಿ ಆದಾಗ ವ್ಯಾಕ್ಸಿನೇಷನ್ ಕೊಟ್ಟಾಗ್ಲೇನೆ ಆಗೋದು. ಅದು ನಾನು ಕೂಡ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಅದು ನಮ್ಮ ಸ್ವರ್ಗದಿಂದ ಸ್ಟಾರ್ಟ್ ಆಗಿರೋದು, ಅದು ಇಷ್ಲಾಗ್ ಶಿಫ್ಟ್ ಆಗೋಗ್ಬಿಟ್ಟಿದೆ. ಮತ್ ಹಂಗೆ ಅಲ್ಲಿ ಉಡುಪಿ ಆ ಕಡೆಗೂ ಹೋಗ್ತದೆ. ಪಾಪ ಅವರು ಗಾಬರಿ ಆಗಿರ್ತಾರೆ. ಅವ್ರಿಗೂ ಕೂಡ ನೀವು ಅದನ್ನ ಮಾತಾಡ್ಕೊಳ್ಳಿ ಅಂತ ಹೇಳಿ ನನ್ನ ಬ್ಯಾಂಗ್ಳೂರಲ್ಲಿ OSD ಅವ್ರಿಗೆ ಹೇಳಿದೀನಿ. ಸ್ವಲ್ಪ ಅವ್ರಿಗೂ ಗಮನ ಕೊಡಿ, ಸ್ವಲ್ಪ ಜವಾಬ್ದಾರಿ ತಗೊಂಡು ಅಲ್ಲಿ ಇರಲಿ ಅಂತ ಹೇಳಿ. ಇಲ್ಲಿ ಮೆಗರ್ ಹಾಸ್ಪಿಟಲ್ ಇರ್ಬೋದು, ಸುಬ್ಬಯ್ಯ ಮೆಡಿಕಲ್ ಕಾಲೇಜು, ಮತ್ತೆ KMCನೂ ಕೂಡ ಮಣಿಪಾಲು, ಅವರು ಕೂಡ ಇದಕ್ಕೆ ಬಗ್ಗೆ ಏನೇನ್ ಮಾಹಿತಿ ಬೇಕು ಅವರಿಗೆ, ಏನು ಟೆಸ್ಟಿಂಗ್ ಎಲ್ಲ ಏನೇನಿದೆ ಎಲ್ಲಾ ಕಡೆ, ಮತ್ತೆ ತಾಲೂಕ್ ಮಟ್ಟದಲ್ಲೂ ಕೂಡ ಏನು ಇದನ್ನ ಇಟ್ಕೊಂಡಿದ್ದಾರೆ, ಏನು 10 ಹಾಸಿಗೆನ ಬೆಡ್ ಅನ್ನ ಬರೀ ಇದಕ್ಕೇನೆ ಪಾಸಿಟಿವ್ ಇದ್ದು ಅವ್ರಿಗೆ ಏನಾದ್ರು ಸೀರಿಯಸ್ ಇದ್ದರೆ ನೀವು ನೋಡ್ಬೇಕು ಅಂತ ಹೇಳಿದ್ದಾರೆ. ಅದು ಒಂದು ಕಡೆಗೆ. ಅದ್ರ ಜೊತೆಗೆ ಅಫ್ಕೋರ್ಸ್ ನನ್ನ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಅಂಶಗಳು ಏರ್ಪೋರ್ಟ್ದು ಕೂಡ ನೆಕ್ಸ್ಟ್ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಬಟ್ ಅವರು ಕಾಂಟ್ರಾಕ್ಟಿಗೆ ಮಾತಾಡಿದೆ, ಅವರು ಇನ್ನು ಮುಂಚೆನೆ ಮುಗಿಸ್ತಾರೆ, 2 months ಅಲ್ಲೇ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇಂಡಿಗೋದು ಕೂಡ ಅವ್ರೇನೋ ಫ್ಲೈಟ್ ಕ್ಯಾನ್ಸಲ್ ಮಾಡಬೇಕು, ಅದು ಸೆಂಟ್ರಲ್ ಗೌರ್ಮೆಂಟ್ ಅದೇನು ಉಡಾನ್ ಇದ್ರೊಳಗೆ ಅದು ಕ್ಲೋಸ್ ಮಾಡಿದ ತಕ್ಷಣ ಇದು ಆಗಲ್ಲ ಅಂತ ಹೇಳಿ ಸಂಸದರು ಹೇಳಿದ್ರು. ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲ ಆಗೋಗ್ಬಿಡುತ್ತೆ ಅಂತ. ಕೊನೆಗೆ ಹೇಳ್ತಾರೆ ಸರ್ಕಾರದವರು ನೀವು ಮಾತಾಡ್ರಿ ಅಂತ ಹೇಳ್ತಾರೆ. ಅವರು ಈ ಡಬಲ್ ಆಕ್ಟಿಂಗ್ ಮಾಡ್ತಿರ್ತಾರೆ ಸಂಸದರು. ಅದಿದೆ, ನಾನು ನೋಡಿದೆ ಒಂದ್ಸತಿಗೆ, ನಾನು ಅವ್ರಿಗೆ ಮಾತಾಡ್ತೀನಿ ಇವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ರು. ಕೊನೆಗೆ ಲಾಸ್ಟಿಗೆ ನಾನು ಅದನ್ನ ಆಗಲೇ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೇಳಿದ್ದೆ, ಯಾಕೆಂದ್ರೆ ಇದು ಇಂಡಸ್ಟ್ರಿ ಮಿನಿಸ್ಟ್ರು ಯಾಕಂದ್ರೆ ಇಲ್ಲಿ ಏವಿಯೇಷನ್ ಅಂತ ಬರಲ್ಲ ಇಲ್ಲಿ. ಸೊ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ಹೇಳಿದೆ, ಯಾಕೆಂದ್ರೆ ನಮ್ಮ ಕಂಟ್ರೋಲ್ ಇದೆ ಏರ್ಪೋರ್ಟ್, ಹಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಮಾತಾಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದೀನಿ. ಮನೆ ಮುಖ್ಯಮಂತ್ರಿಗಳ ಆಫೀಸನ್ನು ಕೂಡ ಅವರಿಗೆ ಮಾತಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಆದರೆ ಮಾತಾಡ್ತಕ್ಕಂಥದ್ದು ಕೂಡ ನಾವು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಹಿಳಾ ಮೀಸಲಾತಿ ಮುಂಚೆ PUCದು ಸೆಕೆಂಡ್ ಇಯರ್ದು ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಿದೆ. ಯಾವುದೇ ಸಂದರ್ಭದಲ್ಲಿ SSLCನೂ ಕೂಡ ಅದ್ಭುತವಾಗಿ ರಿಸಲ್ಟ್ ಆಗಿದೆ. ಅದು ಇನ್ನೂ ಫೈನಲ್ ನನಗೆ ಇವತ್ತು ಸಾಯಂಕಾಲ ಸಿಗ್ತದೆ. ಸಿಕ್ಕ ಮೇಲೆ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡಿ ನಾವು ಕನ್ನಡದ್ದು ಮೂರನೇ ಭಾಷೆದು ಒಂದು ಗ್ರೇಡಿಂಗ್ ಸಿಸ್ಟಮ್ ಮಾಡಬೇಕಂತ ಇದ್ವಿ. ನಿನ್ನೆ ನ್ಯಾಯಾಲಯ ಅಂದರೆ ಫಸ್ಟು 2 ಜಡ್ಜ್ ಇರೋದು ಚೀಫ್ ಜಸ್ಟಿಸು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಜಡ್ಜ್ ಇರೋರು ಯಾರೋ PIL ಹಾಕಿದಾಗ ಅವರಿಗೆ ದಂಡ ಹಾಕ್ಬಿಟ್ರು ಅವ್ರಿಗೇನೆ. ನಾವು ಸ್ವಲ್ಪ ಖುಷಿ ಆಗ್ಬಿಟ್ಟು ಮೊದಲು ಎಲ್ಲ ಸರಿ ಇದೆ ಅಂತೇಳಿ. ಬಟ್ ಯಾವುದೋ ಒಂದು ಮಗು ಮತ್ತೆ ಟೀಚರ್ ಇನ್ನೊಂದು ಕೇಸ್ ಹಾಕ್ತಾರೆ. ಆವಾಗ ಅದನ್ನ ಒಂದು ಆರ್ಡರ್ ತಗೊಂಡು ನಾವು ರಿವ್ಯೂ ಹಾಕಷ್ಟಿಗೆನೆ ಜಡ್ಜ್ ಇಲ್ಲ ನಾನು ಇದು ಆರ್ಡರ್ ಆಗಲಿ ಆಮೇಲೆ ನಿಮ್ಗೆ ತಗೊಳ್ತೀನಿ ಎಂದು ನಿನ್ನೆ ತಗೊಂಡು ಅವರು ಜಡ್ಜ್ಮೆಂಟಲ್ಲಿ ಹಾಕಿದ್ದಾರೆ. ಈ ವರ್ಷನ ನೀವೇನು 2025-26
6ಕ್ಕೆ ನೀವೇನು ನೋಟಿಫಿಕೇಶನ್ ಮಾಡಿದ್ರಿ ಅದೇ ತರ ಇದು ಮಾಡಿ. ಮುಂದೆ ನೀವೇನು ಬದಲಾವಣೆ ಮಾಡ್ಕೊಳ್ತೀರೋ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ. ಈ ಇದಕ್ಕೆ ಅಂತೇಳಿ ಹಿಂದಿ ಟೀಚರ್ಸ್ ಯಾರು ಕೇಸ್ ಹಾಕಿದ್ರು ಅವ್ರು ವಿಡ್ರಾ ಮಾಡ್ಬಿಟ್ರು. ಅವ್ರ ಕೇಸ್ನ ಅವ್ರು ನಡೆಸಿದ್ರು ಅದು ಏನಾಗೋದು ಅಂತ ಗೊತ್ತಿಲ್ಲ. ಬಟ್ ಅವರು ಅವತ್ತೇ ತರದ್ರು. ಸೊ ನಿನ್ನೆ ಅದು ಆರ್ಡರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನೆಕ್ಸ್ಟ್ ತೀರ್ಮಾನ ಆದಷ್ಟು ಬೇಗ